ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಸ್ಪೆಷಲ್ ಅಡುಗೆ ಮಾಡಿದ್ದೀವಿ. ಏನೇನು ಸ್ಪೆಷಲಪ್ಪ ಅಂತಂದರೆ ಚಿಕನು, ಮಟನ್ನು, ಕಬಾಬು, ಆಮೇಲೆ ರೊಟ್ಟಿ ಎಲ್ಲ ಮಾಡಿದ್ದೀವಿ. ಸೊ ಇವತ್ತು ನೋಡ್ಕೊಳ್ಳೋಣ ಬನ್ನಿ ಹೇಗೆ ಮಾಡೋದು ಅಂತ. ನಾನು ಚಿಕನ್ನ 2 ಅವರ್ಸು ಕಬಾಬ್ ಮಾಡೋಕ್ಕೆ ಅಂತ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಕಬಾಬ್ಗೆ ಏನೇನು ಹಾಕ್ತಾರೆ ಅದನ್ನೆಲ್ಲ ಚಿಕನ್ಗೆ ಹಾಕಿ ಮ್ಯಾರಿನೇಟ್ ಮಾಡಿ ಎತ್ತಿಟ್ಟಿದೆ 2 ಅವರ್ಸು. ಏನೇನು ಹಾಕಿದೆ ಅಂದರೆ ಉಪ್ಪು, ಖಾರ, ನಿಂಬೆಹಣ್ಣು, ಒಂದು ಎಗ್ಗು ಹೊಡೆದಾಕಿದ್ದೆ, ಮೊಟ್ಟೆ ಹೊಡೆದಾಕಿದ್ದೆ. ಆಮೇಲೆ ಎಲ್ಲನೂ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಕಬಾಬ್ ಪೌಡರ್ ಎಲ್ಲ ಹಾಕಿ ಎತ್ತಿಟ್ಟಿದ್ದೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಕಬಾಬ್ನ ಮಾಡ್ಕೋಬೋದು ಮನೆಯಲ್ಲೇ. ಈಚೆ ತಿನ್ನೋದಕ್ಕಿಂತ ಮನೇಲಿ ತಿನ್ಬೋದಲ್ಲ. ನೋಡಿ ಎಣ್ಣೆಲಿ ಹಾಕಿದ್ದೀನಿ. ಒಂದೊಂದೇ ಹಾಕಬೇಕು, ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಬೇಕು. ನೆಕ್ಸ್ಟು ಇದು ಮಟನ್ ಮಾಡಿದ್ರು ಮಮ್ಮಿ. ಇದು ಚಿಕನ್. ಇದು ರೊಟ್ಟಿ ಮಾಡೋಣ. ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ರೊಟ್ಟಿ ಫಸ್ಟು ಜಾಡಿ ಇಟ್ಕೋಬೇಕು, ರೊಟ್ಟಿ ಹಿಟ್ಟನ್ನ. ಆಮೇಲೆ ನೀರನ್ನ ಕುದಿಸೋಕ್ಕೆ ಅಂತ ಇಡಬೇಕು. ಆ ಕುದಿಸಿರೋ ನೀರನ್ನು ನಾವು ಜರಡಿ ಇಟ್ಕೊಂಡಿರೋ ಅಂಥ ಹಿಟ್ಟಿಗೆ ಹಾಕ್ಕೊಂಡು ನಿಧಾನವಾಗಿ ಕಲಿಸ್ಕೋಬೇಕು. ಆ ಹಿಟ್ಟು ಮೆತ್ತಗಾಗಬೇಕು, ಅಲ್ಲಿವರೆಗೂ ನಿಧಾನವಾಗಿ ಕಲಿಸ್ಕೋಬೇಕು. ಕರೆಕ್ಟಾಗಿ ಕಲಿಸ್ಕೋಬೇಕು. ಒಬ್ಬೊಬ್ರಿಗೆ ಬರೋದಿಲ್ಲ. ಈ ಥರ ಕಲಿಸ್ಕೊಬೇಕು. ಈ ಥರ ಕಲಿಸ್ಕೊಂಡು ರೊಟ್ಟಿನ ಬಡಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ಫುಲ್ ರೊಟ್ಟಿ ಬಡಿಬೇಕು. ಫಸ್ಟು ಹಿಟ್ಟನ್ನು ಹಾಕೋಬೇಕು, ಆಮೇಲೆ ರೊಟ್ಟಿ ಬಡಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ಒಬ್ರಿಗೆ ರೊಟ್ಟಿ ಬಡಿಯೋಕ್ಕೆ ಬರಲ್ಲ, ಸೊ ಅದಕ್ಕೇ ಚಪಾತಿ ಲಟ್ಟಿಸ್ಕೊತಿದ್ವಲ್ಲ, ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊತಾ ಇದ್ದಾರೆ. ನಮ್ಮ ಮಮ್ಮಿಗೆ ಮಾಡೋಕ್ಕೆ ಬರುತ್ತೆ, ಆದ್ರೂ ಅದು ಹಿಟ್ಟು ಒಂದು ಸ್ವಲ್ಪ ಆಗಿತ್ತು. ಸೊ ಅದಕ್ಕೇ ರೊಟ್ಟಿನ ಲಾಸ್ಟಲ್ಲಿ ಅದು ದೊಡ್ಡದಾದ್ಮೇಲೆ ಬಡ್ಕೋಬೋದು. ಬಡ್ಕೊಂಡಾದಮೇಲೆ ಅದನ್ನು ನಾವು ಒಂದು ತವ ಬರುತ್ತೆ, ರೊಟ್ಟಿ ತವಾನೇ, ಆ ರೊಟ್ಟಿ ತವಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಮೇಲ್ಗಡೆ ನೀರು ಹಚ್ಕೋಬೇಕು. ಫುಲ್ ಎಲ್ಲ ಕಡೆನೂ ನೀರು ಹಚ್ಕೋಬೇಕು. ನೀರೆಲ್ಲ ಕಡೆ ಹಚ್ಚಿಬಿಟ್ಟು ಆಮೇಲೆ ಉಲ್ಟಾ ಮಾಡಿ ಹಾಕಬೇಕು. ಅದು ಚೆನ್ನಾಗಿ ಬೇಯಬೇಕು, ಇಲ್ಲಾಂದರೆ ಹಿಟ್ಟಿಟ್ಟು ಹಂಗೆ ಇರುತ್ತೆ. ಆಮೇಲೆ ಬೇಯಿಸ್ಕೋಬೇಕಾದ್ರೂ ಅಷ್ಟೇ, ಮುಂದೆ ಹಿಂದೆ ಎರಡು ಕಡೆನೂ ಕಪ್ಪಾಗದೇ ಇರೋ ಥರ ನೋಡ್ಕೋಬೇಕು. ಫುಲ್ಲು ಬೇಯಿಸೋದಲ್ಲ, ನಾರ್ಮಲಾಗೆ ಬೇಯಿಸ್ಬೇಕು. ಕಪ್ಪಾಗದೇ ಇರೋ ಥರ ನೋಡ್ಕೊಬೇಕು. ಇನ್ನೊಂದು ರೊಟ್ಟಿ ಬಡ್ಕೋತಾ ಇದ್ದಾರೆ ನೋಡಿ ಈ ಥರ ಮಾಡ್ಕೊಬೇಕು. ನೀಟಾಗಿ ಎಲ್ಲ ಕಡೆನೂ ಬೇಯಿಸ್ಕೋಬೇಕು. ನೋಡಿ ಈ ಥರ ಆಗಬೇಕು ರೊಟ್ಟಿ. ಈ ಥರ ಇಲ್ಲ ಅಂದರೆ ಹಿಟ್ಟು ನೀವು ಜಾಸ್ತಿ ಹಾಕ್ಬಿಟ್ರೆ ಕಪ್ಪಗಾಗ್ಬಿಡುತ್ತೆ. ಫುಲ್ ಕಪ್ಪಗೆ ಇದು ಬರುತ್ತೆ, ಹಿಟ್ಟಿಂದ ಕಪ್ಪದು ಬೀಳುತ್ತೆ. ಸೊ ಅದಕ್ಕೆ ನೀಟಾಗಿ ಬೇಯಿಸ್ಕೋಬೇಕು. ನೋಡಿ ಈ ಥರ ಮಾಡಬೇಕು ರೊಟ್ಟಿನ. ಇದು ರೊಟ್ಟಿ. ನೋಡಿ ರೊಟ್ಟಿ ರೆಡಿ ಆಗಿದೆ. ರೊಟ್ಟಿ ರೆಡಿಯಾಗಿದೆ. ಈಗ ತಿನ್ನೋದೊಂದೇ ಬಾಕಿ. ಬನ್ನಿ ತಿನ್ನೋಣ. ನೋಡಿ ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಈರುಳ್ಳಿ ಮತ್ತು ಕುಕುಂಬರ್ ಇಟ್ಟಿದ್ದಾರೆ. ಚಿಕನು, ಮಟನ್ನು, ಎಗ್ಗು, ರೊಟ್ಟಿ ಮತ್ತು ಅನ್ನ. ನೋಡಿ ನಮ್ಮ ನೆಂಟರೆಲ್ಲ ಬಂದಿದ್ದರು, ಅವ್ರಿಗೂ ಹ್ಯಾಪಿ ಆಯಿತು.